ಟ್ಯಾಕ್ಸಿಗೆ ಅನುಮತಿ, ಸರ್ಕಾರಕ್ಕೆ ಹೊಸ ಫಜೀತಿ ಎದುರಾಗಿದೆ. ಬೈಕ್ ಟ್ಯಾಕ್ಸಿಗೆ ಕಾನೂನು ರಚಿಸಿ ಚಾಲಕರ ಹೊಸ ವರ್ಷ ಇದೀಗ. ಆಟೋ ಟ್ಯಾಕ್ಸಿ ಚಾಲಕರ ಆಗ್ರಹಕ್ಕೆ ಸರ್ಕಾರ ಇದೀಗ ಟೆನ್ಷನ್ ಆಗಿರೋದು. ಇಷ್ಟು ದಿನ ಬೈಕ್ ಟ್ಯಾಕ್ಸಿ ಬೇಡ ಅಂದವರು ಹೊಸ ರಾಗವನ್ನು ತಂದಿದ್ದಾರೆ. ಸರ್ಕಾರದ ಮುಂದೆ ಖಾಸಗಿ ಕ್ಯಾಬ್ ಆಟೋ ಸಂಘ ಬೇಡಿಕೆ ಇಟ್ಟಿದೆ. ಬೈಕ್ ಟ್ಯಾಕ್ಸಿಗೆ ಕಾನೂನು ರಚಿಸುವಂತೆ ಸಂಘದ ಒತ್ತಾಯ ಇದು. ಏನೇನು ಹಾಗಾದರೆ ಸಂಘದ ಬೇಡಿಕೆ? ವೈಟ್ ಬೋರ್ಡ್ನಲ್ಲಿ ಟ್ಯಾಕ್ಸಿ ಸೇವೆ. ನಾನು ಪೀಸ್ ಆಟೋ ಸಂಘಟನೆಯ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಅಲ್ಲಿ ಮಾತಾಡ್ತಾ ಇರೋದು. ಏನು ಹೈಕೋರ್ಟ್ ಈಗ ಆಲ್ರೆಡಿ ಆರ್ಡರ್ ಬಂದಿದೆ ಬೈಕ್ ಟ್ಯಾಕ್ಸಿನ ಒಂದು ಪಾಲಿಸಿ ಮಾಡಿ ಅಂತ. ಖಂಡಿತ ಸರ್ಕಾರ ಮಾಡಲಿ. ನಮ್ಮ ಆಟೋ ಚಾಲಕರು ಇದರಲ್ಲಿ ಹೆದರುವಂಥ ಏನು ಅವಶ್ಯಕತೆ ಇಲ್ಲ. ಪಾಲಿಸಿ ಬಂದರೆ ಈ ಪಾಲಿಸಿಯಲ್ಲಿ ಮೊದಲನೇದಾಗಿ ಇವರ ಗಾಡಿಗಳಿಗೆ ಒಂದು ಬಣ್ಣ ಆಗಿರಬೇಕು, ಮತ್ತು ಇವ್ರಿಗೂ ಕೂಡ ಒಂದು ಡ್ರೆಸ್ ಕೋಡ್ ಇರಬೇಕು. ಇವರು ಕೂಡ ಡಿ ಎಲ್ ಪ್ರೈವೇಟ್ ಅಲ್ಲ ಕಮರ್ಷಿಯಲ್ನ ಮಾಡಿಕೊಂಡು ಇವರು ಕೂಡ ಪರ್ಮಿಟನ್ನು ತಗೊಬೇಕು. ಅದು ಸಿಟಿ ವ್ಯಾಪ್ತಿಯಲ್ಲಿ ಆಗಿರಬೇಕು. ಮತ್ತು ಹಾಗೆ ಇಲ್ಲಿ ನೋಡಿ, ಇಲ್ಲೊಂದು ಬೈಕ್ ಟ್ಯಾಕ್ಸಿ ಆಲ್ರೆಡಿ ಬಂದಿದೆ. ಅದು ಕೂಡ ಈಗ ಯೂನಿಫಾರ್ಮಲ್ಲಿ ಇರಬೇಕು ಅದು. ಮತ್ತು ಇವ್ರಿಗೆ ಆದ ಒಂದು ಕಮರ್ಷಿಯಲ್ ಟ್ಯಾಕ್ಸ್ ಇರಬೇಕು, ಕಮರ್ಷಿಯಲ್ ಇನ್ಶೂರೆನ್ಸ್ ಕೊಡಬೇಕು. ಮತ್ತು ಇವರು ಕೂಡ ಪೊಲೀಸ್. ಹಾಗಾದರೆ ಏನು ಬೇಡಿಕೆ? ಕ್ಯಾಬ್ ಮತ್ತು ಆಟೋ ಸಂಘದ ಬೇಡಿಕೆ ಏನು ಅನ್ನೋದನ್ನು ನೋಡೋದಾದರೆ, ವೈಟ್ ಬೋರ್ಡ್ನಲ್ಲಿ ಟ್ಯಾಕ್ಸಿ ಸೇವೆ ಕೊಡುವಂತಿಲ್ಲ. ಬಹುತೇಕರು ಈ ಬೇರೆ ಬೇರೆ ಕಂಪ್ನಿಗಳಿಂದ ವೈಟ್ ಬೋರ್ಡ್ನಲ್ಲಿ ಟ್ಯಾಕ್ಸಿ ಸೇವೆಯನ್ನು ಕೊಡ್ತಾರೆ. ಅದನ್ನು ಕೊಡಬೇಡ್ದು. ಅದರ ಬದಲಾಗಿ ಯೆಲ್ಲೋ ಬೋರ್ಡ್ಗಳಿಗೆ ಮಾತ್ರ ಅವಕಾಶ ಕೊಡಬೇಕು. ಬೈಕ್ ಟ್ಯಾಕ್ಸಿಗಳು ಕೂಡ ಯೆಲ್ಲೋ ಬೋರ್ಡ್ ಆಗಬೇಕು ಅಂತ ಇವರು ಬೇಡಿಕೆ ಇಟ್ಟಿದ್ದಾರೆ. ಮತ್ತೊಂದು ಕಡೆ ಆಟೋ ಕ್ಯಾಬ್ ರೀತಿ ಬೈಕ್ಗೂ ಕೂಡ ಕಲರ್ ಬೇಕು ಅಂತ. ಆಟೋ ಮತ್ತು ಕ್ಯಾಬ್ಗಳಿಗೆ ಈ ಗ್ರೀನು ಮತ್ತು ಯೆಲ್ಲೋ ರೀತಿಯಾದಂಥ ಆಟೋ ಏನು ಸಿಗುತ್ತೆ ಅದೇ ರೀತಿಯಾಗಿ ಅದಕ್ಕೂ ಕೂಡ ಕಲರ್ ಇತ್ತ. ಮತ್ತೊಂದು ಕಡೆ ಚಾಲಕರಿಗೆ ಯೂನಿಫಾರ್ಮ್ ಕಡ್ಡಾಯ ಮಾಡಬೇಕು, ಸಮವಸ್ತ್ರ ಕಡ್ಡಾಯವನ್ನು ಮಾಡಬೇಕು ಅಂತ. ಚಾಲಕ ಮತ್ತು ಪ್ರಯಾಣಿಕ ಇಬ್ಬರಿಗೂ ಕೂಡ ಫುಲ್ ಹೆಲ್ಮೆಟ್ ಹಾಕೋದಕ್ಕೆ ಒಂದು ನಿಯಮವನ್ನು ತರಬೇಕು ಅಂತ. ಹಿಂಬದಿ ಸವಾರರು ಮತ್ತು ಚಾಲಕರು ಹೆಲ್ಮೆಟ್ ಹಾಕೋದು ಕಡ್ಡಾಯ ಇದೆ ಇದೀಗ. ಬೈಕ್ ಟ್ಯಾಕ್ಸಿಗಳು ಕಮರ್ಷಿಯಲ್ ಟ್ಯಾಕ್ಸನ್ನು ಮಾಡಬೇಕು ಅಂತ ಅವರೆಲ್ಲ ಬೇಡಿಕೆ ಇಟ್ಟಿದ್ದಾರೆ.